ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ನಾವು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಈಗಾಗಲೇ ನಾವು ಮೌಲ್ಯಮಾಪನದ ಅರ್ಥ, ವ್ಯಾಖ್ಯೆಗಳು, ಮೌಲ್ಯಮಾಪನ ಎಂದರೇನು, ಅದರ ಗುಣಲಕ್ಷಣಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೀವಿ. ಆ ಒಂದು ವಿಡಿಯೋವನ್ನು ಯಾರು ನೋಡಿಲ್ವೋ, ಪ್ಲೇಲಿಸ್ಟ್ನಲ್ಲಿ ಮಿಕ್ಸ್ ಪೆಡಗಾಗಿ ಅಂತ ಒಂದು ಪ್ಲೇಲಿಸ್ಟ್ ಕ್ರಿಯೇಟ್ ಆಗಿದೆ. ನೀವು ಆ ಒಂದು ಪ್ಲೇಸ್ನಲ್ಲಿ ಆ ಒಂದು ತರಗತಿಯನ್ನು ನೋಡಬಹುದು. ಆ ಮಿಕ್ಸ್ ಪೆಡಗಾಗಿ ಪ್ಲೇಲಿಸ್ಟ್ ಅದರ ವಿಶೇಷತೆ ಏನು ಅಂತ ಅಂದರೆ, ಎಲ್ಲ ವಿಷಯಗಳಿಗೂ ಸಂಬಂಧಪಟ್ಟಂತಹ ಟಾಪಿಕ್ಗಳ ಒಂದು ವಿಡಿಯೋಸ್ ಲಿಂಕ್ಗಳು ಆ ಒಂದು ಪ್ಲೇಸ್ನಲ್ಲಿ ನಿಮಗೆ ಸಿಗುತ್ತವೆ. ಈ ಒಂದು ಮೌಲ್ಯಮಾಪನ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಆಗಿದೆ. ಇದರ ಮೇಲೆ 4 to 5 ಕ್ವಶನ್ಸ್ ರೈಸ್ ಆಗುತ್ತೆ. ಎಲ್ಲ ವಿಷಯಗಳಲ್ಲಿಯೂ ಕೂಡ ಇದರ ಮೇಲೆ ಪ್ರಶ್ನೆ ಬರುತ್ತೆ. ಈಗ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ, ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯುವೇಷನ್ ಬಗ್ಗೆ ಅಧ್ಯಯನವನ್ನು ಮಾಡೋಣ. CCE ಅಂದರೆ ಕಂಟಿನ್ಯೂಯಸ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯುವೇಷನ್. ಕಂಟಿನ್ಯೂಯಸ್ ಅಂದ್ರೇನು? ರೆಗ್ಯುಲರ್ ಆ್ಯಂಡ್ ಕಂಟಿನ್ಯೂಯಸ್ ಆ್ಯಕ್ಟಿವಿಟೀಸ್ ಕಂಡಕ್ಟೆಡ್ ಥ್ರೂ ಔಟ್ ದ ಇಯರ್ ಟು ಅಚೀವ್ ಆಲ್ ರೌಂಡ್ ಡೆವಲಪ್ಮೆಂಟ್. ಅಂದರೆ ಕಂಟಿನ್ಯೂಯಸ್ ಆಗಿ ನಡೆಯುವಂತಹ ಒಂದು ಇವ್ಯಾಲ್ಯುವೇಷನ್ ಆಗಿದೆ. ಕಾಂಪ್ರಹೆನ್ಸಿವ್ ಅಂದರೆ ಮೆಂಟಲ್, ಎಮೋಷನಲ್ ಆ್ಯಂಡ್ ಫಿಸಿಕಲ್ ಅಸ್ಪೆಕ್ಟ್ಸ್ ಆಫ್ ದ ಸ್ಟೂಡೆಂಟ್ಸ್ ಪ್ರೋಗ್ರೆಸ್, ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ದ ಸ್ಟೂಡೆಂಟ್. ಅಂದರೆ ಕಾಂಪ್ರಹೆನ್ಸಿವ್ ವ್ಯಾಪಕವಾಗಿ ಎಲ್ಲ ಒಂದು ಮಗುವಿನ ಇಮೋಷ್ನಲ್ ಆಯಿತು, ಮೆಂಟಲ್, ಫಿಸಿಕಲ್ ಅಸ್ಪೆಕ್ಟ್ಸ್ ಆಯಿತು, ಈ ಎಲ್ಲ ಪ್ರೋಗ್ರೆಸ್ಸನ್ನು, ಆಲ್ರೌಂಡ್ ಡೆವಲಪ್ಮೆಂಟನ್ನು ಇವ್ಯಾಲ್ಯುವೇಟ್ ಮಾಡುವುದು ಯಾವುದು? ಕಾಂಪ್ರಹೆನ್ಸಿವ್ ಇವ್ಯಾಲ್ಯುವೇಷನ್. ಇವ್ಯಾಲ್ಯುವೇಷನ್ ಈಸ್ ಅ ವೆರೈಟಿ ಆಫ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆರ್ ಯೂಸ್ಡ್ ಟು ಅಸೆಸ್ ಆ್ಯಂಡ್ ಇವ್ಯಾಲ್ಯುವೇಟ್ ದ ಸ್ಟೂಡೆಂಟ್ಸ್ ಪ್ರೋಗ್ರೆಸ್. ಮಗುವಿನ ಒಂದು ಪ್ರೋಗ್ರೆಸ್ಸನ್ನು ಇವ್ಯಾಲ್ಯುವೇಷನ್ ಮಾಡಬೇಕಂದ್ರೆ ಹಲವಾರು ವೆರೈಟೀಸ್ ಆಫ್ ಟೂಲ್ಸ್ಗಳನ್ನು, ಟೆಕ್ನಿಕ್ಸ್ಗಳನ್ನು ಉಪಯೋಗಿಸಿಕೊಂಡು ಅಸೆಸ್ ಮಾಡಿ ಇವ್ಯಾಲ್ಯುವೇಟನ್ನು ಮಾಡುವುದಾಗಿದೆ. Continuous and comprehensive evaluation that incorporates both scholastic and non-scholastic aspects of evaluation spread over the total span of instructional ಟೈಮ್. ಅಂದರೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂದರೆ ಪಠ್ಯ ಹಾಗೂ ಸಹಪಠ್ಯ ಚಟುವಟಿಕೆಗಳಲ್ಲಿನ ಸಾಧನೆ, ಶಾಲಾ ಸನ್ನಿವೇಶದಲ್ಲಿ ವಿವಿಧ ಪಾತ್ರ ನಿರ್ವಹಣೆ ಹಾಗೂ ಪಾಲ್ಗೊಳ್ಳುವಿಕೆ ಮತ್ತು ಪ್ರಗತಿಯನ್ನು ವಿವಿಧ ತಂತ್ರಗಳ ಮೂಲಕ ಸಮಗ್ರವಾಗಿ ಅದನ್ನು ದಾಖಲಿಸಿಕೊಂಡು ವಿಶ್ಲೇಷಿಸಿ ಪಡೆದ ಒಂದು ಒಳನೋಟಗಳಿಂದ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಗೆ ಅನುಕೂಲಿಸುವಂತಹ ಒಂದು ಪ್ರಕ್ರಿಯೆಗೆ ಏನಂತ ಕರೀತಾರೆ? ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ. ಇಲ್ಲಿ ಮಗುವನ್ನು ನಿರಂತರವಾಗಿಯೂ ಕೂಡ ಇವ್ಯಾಲ್ಯುವೇಟ್ ಮಾಡ್ತಾರೆ. ಹಾಗೆ ಪಠ್ಯ ಹಾಗೂ ಸಹಪಠ್ಯ ಒಂದು ಬೇರೆ ಚಟುವಟಿಕೆಗಳಲ್ಲಿ ಕೂಡ ಮಗು ಯಾವ ರೀತಿ ಪಾತ್ರವನ್ನು ನಿರ್ವಹಣೆ ಮಾಡ್ತದೆ, ಯಾವ ರೀತಿ ಪಾರ್ಟಿಸಿಪೇಟ್ ಮಾಡುತ್ತೆ, ಅದರ ಪ್ರಗತಿ ಏನು, ಈ ಎಲ್ಲವನ್ನು ವಿವಿಧ ತಂತ್ರಗಳನ್ನ ಬಳಸ್ತಾರೆ. ಆ ಎಲ್ಲ ತಂತ್ರಗಳನ್ನ ಬಳಸಿಕೊಂಡು ಅದನ್ನು ದಾಖಲಿಸಿ ವಿಶ್ಲೇಷಿಸಿ ಮಗುವಿನ ಒಂದು ಸರ್ವಾಂಗೀಣ ಅಭಿವೃದ್ಧಿ ಏನು ಮಾಡ್ತಾರೆ? ಕಲಿಕೆ ಪರಿಣಾಮಕಾರಿಯಾಗಲಿಕ್ಕೆ, ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನವನ್ನು ಬಳಸ್ತಾರೆ. ಈಗ ನಿರಂತರ ಮೌಲ್ಯಮಾಪನ ಅಂದರೆ ನೋಡೋಣ. ದ ಟರ್ಮ್ ಕಂಟಿನ್ಯೂಯಸ್ ಮೀನ್ಸ್ ರೆಗ್ಯುಲಾರಿಟಿ ಆಫ್ ಅಸೆಸ್ಮೆಂಟ್, ಅಂದರೆ ರೆಗ್ಯುಲರ್ ಆಗಿ ಮಾಡೋದು. ಫ್ರೀಕ್ವೆನ್ಸಿ ಆಫ್ ಯೂನಿಟ್ ಟೆಸ್ಟಿಂಗ್, ಡಯಾಗ್ನೋಸಿಸ್ ಆಫ್ ಲರ್ನಿಂಗ್ ಗ್ಯಾಪ್ಸ್. ಈ ಒಂದು ಲರ್ನಿಂಗ್ ಗ್ಯಾಪ್ಸ್, ಈ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಇಂಗ್ಲೀಷ್ನಲ್ಲಿ ಈ ಒಂದು ವರ್ಡೇ ಬರುತ್ತೆ. ಲರ್ನಿಂಗ್ ಗ್ಯಾಪ್ಸನ್ನು ಇವ್ಯಾಲ್ಯುವೇಟ್ ಮಾಡೋದು ಯಾವುದು ಅಂತ ಅಂದಾಗ ಯಾವುದು? ಕಂಟಿನ್ಯೂಯಸ್ ಒಂದು ಇವ್ಯಾಲ್ಯುವೇಷನ್ ಆಗುತ್ತೆ. ಯೂಸ್ ಆಫ್ ಕರೆಕ್ಟಿವ್ ಮೀಸರ್ಸ್, ರಿಟೆಸ್ಟಿಂಗ್ ಆ್ಯಂಡ್ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಕೂಡ ಕೊಡುತ್ತೆ ಇದು. ಆಫ್ ಎವಿಡೆನ್ಸ್ ಟು ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಫಾರ್ ದೇರ್ ಸೆಲ್ಫ್ ಇವ್ಯಾಲ್ಯುವೇಷನ್. ಅಂದರೆ ನಿರಂತರ ಒಂದು ಇವ್ಯಾಲ್ಯುವೇಟ್ ಅಂದರೆ ಮೌಲ್ಯಮಾಪನ ಅಂದರೆ ಏನು ಮಾಡುತ್ತೆ? ಯೂನಿಟ್ ಟೆಸ್ಟಿಂಗ್ ಮಾಡುತ್ತೆ. ಡಯಾಗ್ನೋಸಿಸ್ ಅಂದರೆ ನೈದಾನಿಕತೆ, ಯಾವ ಒಂದು ಟೀಚಿಂಗಲ್ಲಿ ಕೊರತೆ ಇದೆ, ಎಲ್ಲಿ ಕೊರತೆ ಇದೆ, ಮತ್ತು ಲರ್ನಿಂಗ್ ಗ್ಯಾಪ್ಸ್ಗಳನ್ನು ಕರೆಕ್ಟಿವ್ ಆಗಿ ಮೀಸರ್ ಮಾಡಿ ರೀಟೆಸ್ಟ್ ಮಾಡುತ್ತೆ. ಮತ್ತು ಅದನ್ನು ಫೀಡ್ಬ್ಯಾಕನ್ನು ಕೊಡುತ್ತೆ. ಪರಿಣಾಮಕಾರಿ ಬೋಧನೆ ಆಗಲಿಕ್ಕೆ ಯಾವ ಒಂದು ತಪ್ಪಿದೆ, ಏನು ಒಂದು ಪ್ರಾಬ್ಲಮ್ನ ನ್ಯೂನತೆ ಕಂಡು ಬರ್ತಾ ಇದೆ, ಅದರ ಬಗ್ಗೆ ಏನು ಮಾಡುತ್ತೆ? ಫೀಡ್ಬ್ಯಾಕನ್ನು ಕೊಡುತ್ತೆ. ಟೀಚರ್ಗೂ ಕೂಡ ಸ್ಟೂಡೆಂಟ್ಸ್ಗೂ ಕೂಡ ಫೀಡ್ಬ್ಯಾಕನ್ನು ಕೊಟ್ಟು ಅವರು ಸೆಲ್ಫ್ ಆಗಿ ಇವ್ಯಾಲ್ಯುವೇಷನ್ ಮಾಡ್ಕೊಂಡು ತಿದ್ಕೊಳ್ಬೋದು. ಶಿಕ್ಷಕರಾದವರು ಬೋಧನಾ ವಿಧಾನಗಳಲ್ಲಿ ತಿದ್ಕೊಂಡು ಮಗುವಿಗೆ ಚೆನ್ನಾಗಿ ಪಾಠವನ್ನು ಮಾಡಬಹುದು. ಸ್ಟೂಡೆಂಟ್ಸ್ ಏನು ಮಾಡ್ತಾರೆ? ಯಾವ ಒಂದು ಕಲಿಕೆಯಲ್ಲಿ ಯಾವ ತಪ್ಪಿದೆ, ಎಲ್ಲಿ ತಪ್ಪಾಗ್ತಾ ಇದೆ ಅನ್ನೋದನ್ನು ಸೆಲ್ಫ್ ಇವ್ಯಾಲ್ಯುವೇಟ್ ಮಾಡ್ಕೊಂಡು ಅವರು ಕೂಡ ಏನು ಮಾಡ್ತಾರೆ? ಸುಧಾರಣೆಗೆ
ಒಳಪಡ್ತಾರೆ. ನಿರಂತರ ಮೌಲ್ಯಮಾಪನ ಅಂತಂದರೆ ವಿದ್ಯಾರ್ಥಿಗಳ ಶಾಲೆಯಲ್ಲಿನ ಕಲಿಕಾ ಸಂದರ್ಭಗಳು ಹಾಗೂ ತೊಡಗಿಸಿಕೊಳ್ಳುವ ವಿವಿಧ ಚಟುವಟಿಕೆಗಳಲ್ಲಿ ಅವರ ಸಹಜ ವರ್ತನೆಗಳನ್ನು ನಿರಂತರವಾಗಿ ಗಮನಿಸಿ ಮಗುವಿನ ಬೆಳವಣಿಗೆ ಮತ್ತು ಅಭಿವೃದ್ಧಿ ಪ್ರಕ್ರಿಯೆಗಳನ್ನು ಪೋಷಿಸುವುದು ಯಾವುದಾಗಿದೆ? ನಿರಂತರ ಮೌಲ್ಯಮಾಪನ. ಇನ್ನು ವ್ಯಾಪಕ ಮೌಲ್ಯಮಾಪನದ ಅರ್ಥ. ಕಾಂಪ್ರಹೆನ್ಸಿವ್ ಮೀನ್ಸ್ ದ್ಯಾಟ್ ದ ಸ್ಕೀಮ್ ಅಟೆಂಪ್ಟ್ಸ್ ಟು ಕವರ್ ಬೋತ್ ಆ್ಯಂಡ್ ಸ್ಕೊಲಾಸ್ಟಿಕ್ ಆ್ಯಂಡ್ ದ ಸ್ಕೊಲಾಸ್ಟಿಕ್ ಆಸ್ಪೆಕ್ಟ್ಸ್ ಆಫ್ ದ ಸ್ಟೂಡೆಂಟ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಅಂದರೆ ಇದು ಪಠ್ಯಕ್ಕಷ್ಟೇ ಸೀಮಿತ ಆಗಿಲ್ಲ, ಸಹ ಪಠ್ಯ ಚಟುವಟಿಕೆಗಳನ್ನು ಕೂಡ ಏನು ಮಾಡುತ್ತೆ? ಇವ್ಯಾಲ್ಯುವೇಟ್ ಮಾಡಿ ಅಭಿವೃದ್ಧಿಯನ್ನು ಗೊಳಿಸುತ್ತೆ. ವ್ಯಾಪಕ ಮೌಲ್ಯಮಾಪನ ಎಂದರೆ ನಿರ್ದಿಷ್ಟಪಡಿಸಿದ ಪಠ್ಯಕ್ಕೆ ಸೀಮಿತವಾಗದೆ ಸಹ ಪಠ್ಯಗಳನ್ನು ಕೂಡ ಒಳಗೊಂಡಂತೆ ಮಗುವಿನ ಎಲ್ಲ ವರ್ತನೆಗಳನ್ನು ಅಭಿವೃದ್ಧಿಗೊಳಿಸುವುದಾಗಿದೆ. ಈಗ ಆಬ್ಜೆಕ್ಟಿವ್ಸ್ ಅಂದರೆ ಉದ್ದೇಶ ನೋಡೋಣ. ಯಾವುದು? ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದು. ಟು ಮೇಕ್ ಇವ್ಯಾಲ್ಯುವೇಷನ್ ಆ್ಯನ್ ಇಂಟಗ್ರಲ್ ಪಾರ್ಟ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್. ಇದು ಕಲಿಕೆಯಲ್ಲಿಯೂ ಕೂಡ ಬೋಧನಾ ಪ್ರಕ್ರಿಯೆಯಲ್ಲಿಯೂ ಕೂಡ ಇವ್ಯಾಲ್ಯುವೇಟನ್ನು ಮಾಡುತ್ತೆ. ಟು ಯೂಸ್ ಇವ್ಯಾಲ್ಯುವೇಷನ್ ಫಾರ್ ಇಂಪ್ರೂವ್ಮೆಂಟ್ ಆಫ್ ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಥ್ರೂ ಡೈಗ್ನೋಸಿಸ್ ಆ್ಯಂಡ್ ರಿಮಿಡಿಯೇಷನ್. ಅಂದರೆ ಒಬ್ಬ ಮಗುವಿನ ಸ್ಟೂಡೆಂಟ್ಸ್ನ ಇಂಪ್ರೂವ್ ಮಾಡುತ್ತೆ. ಅವನ ಸಾಧನೆಯಲ್ಲಿ ಯಾವ ಒಂದು ಕಲಿಕಾ ಸಮಸ್ಯೆಯನ್ನು ಹೊಂದಿದ್ದಾನೆ ಅದನ್ನು ನೈದಾನಿಕತೆ ಮಾಡಿ ನಂತರ ಪುನರಾಬೋಧನೆ ಮಾಡುವುದರ ಮೂಲಕ ಅದನ್ನು ಮಗುವಿನ ಒಂದು ಕಲಿಕೆಯನ್ನು ಏನು ಮಾಡುತ್ತೆ? ಸುಧಾರಣೆ ಮಾಡುತ್ತೆ, ಇಂಪ್ರೂವ್ಮೆಂಟ್ ಮಾಡುತ್ತೆ. ಇನ್ನು ಥರ್ಡ್ ಒನ್, ಟು ಮೇಕ್ ಸೌಂಡ್ ಜಡ್ಜ್ಮೆಂಟ್ ಆ್ಯಂಡ್ ಟೇಕ್ ಟೈಮ್ಲಿ ಡಿಸಿಷನ್ಸ್ ಫಾರ್ ಲರ್ನರ್ಸ್ ಗ್ರೋತ್, ಲರ್ನಿಂಗ್ ಪ್ರೊಸೆಸ್, ಲರ್ನಿಂಗ್ ಪೇಸ್ ಆ್ಯಂಡ್ ಲರ್ನಿಂಗ್ ಎನ್ವಿರಾನ್ಮೆಂಟ್. ಅಂದರೆ ಒಂದು ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಕೆಯ ಒಂದು ಬೆಳವಣಿಗೆಗೆ ಅದರ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಲಿಕ್ಕೆ ಏನು ಮಾಡುತ್ತೆ? ಡಿಸಿಷನ್ಸ್ಗಳನ್ನು ಜಡ್ಜ್ಮೆಂಟ್ ಮಾಡುತ್ತೆ. ಟು ಮೇಂಟೈನ್ ಡಿಸೈರ್ಡ್ ಸ್ಟ್ಯಾಂಡರ್ಡ್ ಆಫ್ ಅಟೈನ್ಮೆಂಟ್. ಅಂದರೆ ಮಗುವಿನ ಒಂದು ಸಾಧನೆಯ ಮಟ್ಟವನ್ನು ಕೂಡ ಏನು ಮಾಡುತ್ತೆ? ಮೇಂಟೈನ್ ಮಾಡುತ್ತೆ. ಟು ಪ್ರೊವೈಡ್ ಸ್ಕೋಪ್ ಫಾರ್ ಸೆಲ್ಫ್ ಇವ್ಯಾಲ್ಯುವೇಷನ್. ಇದೇನು ಪ್ರೊವೈಡ್ ಮಾಡುತ್ತೆ? ಮಗುವಿಗೂ ಅಥವಾ ಶಿಕ್ಷಕನಿಗೂ ಕೂಡ ಅವರು ಸೆಲ್ಫ್ ಇವ್ಯಾಲ್ಯುವೇಷನನ್ನು ಮಾಡ್ಕೊಳ್ಳಿಕ್ಕೆ ಒಂದು ಸಹಾಯವನ್ನು ಮಾಡುತ್ತೆ. ಇದರ ಒಂದು ಪ್ರಾಮುಖ್ಯತೆಯನ್ನು ನೋಡೋಣ. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಪ್ರಾಮುಖ್ಯತೆ. ಇದು ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನು ಅರ್ಥೈಸಿಕೊಳ್ಳಲು ಸಹಾಯವನ್ನು ಮಾಡುತ್ತೆ. ಮಕ್ಕಳ ಪ್ರಗತಿಯನ್ನು ಅರ್ಥೈಸಿಕೊಳ್ಳುವ ಸಲುವಾಗಿ ಸಾಧನ ಸಲಕರಣೆಗಳನ್ನು ರಚಿಸಿಕೊಳ್ಳಲು ಮತ್ತು ಅದನ್ನು ಪರಿಷ್ಕೃತಗೊಳಿಸಲು ದಾರಿ ತೋರಿಸುತ್ತದೆ. ಏನು ಮಾಡುತ್ತೆ? ಮಗುವಿನ ಒಂದು ನಿರಂತರ ಹಾಗೆ ವ್ಯಾಪಕವಾಗಿ ಇವ್ಯಾಲ್ಯುವೇಟ್ ಮಾಡುವುದರ ಮೂಲಕ ಶಿಕ್ಷಕರು ಯಾವ ಒಂದು ಬೋಧನೋಪಕರಣಗಳನ್ನು ಬಳಸಬೇಕು, ಸಾಧನ ಸಲಕರಣೆಗಳನ್ನ ಯಾವ ರೀತಿ ರಚಿಸ್ಕೊಳ್ಬೇಕು, ಹಾಗೆ ಅವನ್ನು ಹೇಗೆ ಪರಿಷ್ಕೃತಗೊಳಿಸಬೇಕು ಅನ್ನೋದಕ್ಕೆ ಇದು ದಾರಿಯನ್ನು ತೋರಿಸುತ್ತೆ. ಸಕಾಲದಲ್ಲಿ ಪೋಷಕರಿಗೆ ಪ್ರಗತಿಯನ್ನು ಅರ್ಥೈಸಲು ಅನುವು ಮಾಡಿಕೊಡುತ್ತದೆ. ಅಂದರೆ ಟೈಮ್ ಟು ಟೈಮ್ ಪೋಷಕರಿಗೂ ಕೂಡ ಈಗ ಪೇರೆಂಟ್ಸ್ ಮೀಟಿಂಗ್ಸ್ ಅದು ಎಲ್ಲ ಇಡ್ತಾರಲ್ವ, ಆ ರೀತಿ ಅದರಲ್ಲಿ ಪೇರೆಂಟ್ಸ್ಗೂ ಕೂಡ ಮಗುವಿನ ಒಂದು ಪ್ರಗತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ಕೂಡ ಇದು ಅನುವು ಮಾಡಿಕೊಡುತ್ತದೆ. ಗುಣಮಟ್ಟದ ಶಿಕ್ಷಣ ಅಭಿವೃದ್ಧಿಯನ್ನು ಕಾಲಕಾಲಕ್ಕೆ ಖಾತ್ರಿಪಡಿಸಲು ಚಾಲನೆಯನ್ನು ನೀಡ್ತದೆ. ಈಗ ನಿರಂತರ ಮೌಲ್ಯಮಾಪನ ಮತ್ತು ಈ ಒಂದು ವ್ಯಾಪಕ ಮೌಲ್ಯಮಾಪನದಲ್ಲಿ ಹಲವಾರು ವಿಧಗಳು ಬರುತ್ತೆ. ಆ ಒಂದು ವಿಧಗಳು ಯಾವುವು ಅಂತ ನಾವು ನೋಡೋಣ. ಫಸ್ಟ್ ಒನ್, ಪೂರ್ವ ಸಿದ್ಧತಾ ಮೌಲ್ಯಮಾಪನ. ಸೆಕೆಂಡ್, ರಚನಾತ್ಮಕ ಅಥವಾ ರೂಪನಾತ್ಮಕ ಅಥವಾ ನಮೂನಾತ್ಮಕ ಮೌಲ್ಯಮಾಪನ. ಈ ಮೂರು ಹೆಸರಿನಿಂದ ಕೂಡ ಇದಕ್ಕೆ ಕರೀತಾರೆ, ನೆನ್ಪಿಟ್ಕೊಳ್ಳಿ. ರಚನಾತ್ಮಕನೂ ಅನ್ಬಹುದು, ರೂಪನಾತ್ಮಕನೂ ಅನ್ಬಹುದು ಅಥವಾ ನಮೂನಾತ್ಮಕ ಮೌಲ್ಯಮಾಪನ ಕೂಡ ಅನ್ಬಹುದು. ಥರ್ಡ್ ಒನ್, ಸಂಕಲಿತ ಮೌಲ್ಯಮಾಪನ ಅಂದರೆ ಸಂಕಲನಾತ್ಮಕ ಮೌಲ್ಯಮಾಪನ. ಫೋರ್ತ್ ಒನ್, ನೈದಾನಿಕ ಮೌಲ್ಯಮಾಪನ. ಈಗ ಪೂರ್ವ ಸಿದ್ಧತಾ ಮೌಲ್ಯಮಾಪನ ಅಂತಂದರೆ ಏನಂತ ನೋಡೋಣ. ಪೂರ್ವ ಸಿದ್ಧತಾ ಅಂದರೆ ಪೂರ್ವ ಸಿದ್ಧತೆ ಆಗುವ ಮುಂಚೆ ಏನು ಒಂದು ಮೌಲ್ಯಮಾಪನ ಮಾಡ್ತೀವಲ್ವ, ಅದಕ್ಕೆ ಪೂರ್ವ ಸಿದ್ಧತಾ ಮೌಲ್ಯಮಾಪನ ಅಂತಾರೆ. ಮಗುವಿಗೆ ಹೊಸ ಕಲಿಕೆಯನ್ನು ಆರಂಭಿಸುವ ಪೂರ್ವದಲ್ಲಿ ಮಗು ಆ ವಿಷಯದಲ್ಲಿ ಹೊಂದಿರುವ ಸಾಮರ್ಥ್ಯಗಳನ್ನು ಪರೀಕ್ಷಿಸಿ ಮುಂದಿನ ಕಲಿಕೆಗೆ ಯೋಜನೆ ಕೈಗೊಳ್ಳಲು ತೀರ್ಮಾನಿಸುವ ಉದ್ದೇಶ ಹೊಂದಿದ ಮೌಲ್ಯಮಾಪನವಾಗಿದೆ. ಇದನ್ನು ಬೋಧನಾ ಪೂರ್ವ ಮೌಲ್ಯಮಾಪನ ಎಂತಲೂ ಕೂಡ ಕರೆಯುತ್ತಾರೆ. ಇದೇನು ಮಾಡುತ್ತೆ? ಮಗುವಿಗೆ ಈಗ ನಾವು ಒಂದು ಹೊಸ ವಿಷಯವನ್ನು ಹೇಳಬೇಕಾಗಿರುತ್ತೆ. ಸೊ ಹೊಸ ವಿಷಯವನ್ನು ಹೇಳುವ ಮುಂಚೆ, ಒಂದು ಹೊಸ ಪಾಠವನ್ನು ಸ್ಟಾರ್ಟ್ ಮಾಡೋ ಮುಂಚೆ ಶಿಕ್ಷಕರು ಏನು ಮಾಡಬೇಕು? ಹಲವಾರು ಪ್ರಶ್ನೆಗಳನ್ನು ಕೇಳಬೇಕು. ಅವರ ಪ್ರಿವಿಯರ್ ನಾಲೆಜ್ ಅಂದರೆ
ಪೂರ್ವಜ್ಞಾನಕ್ಕೆ ಮುಂಚೆ ಏನು ಒಂದು ಹಳೆಯ ಜ್ಞಾನ ಇರುತ್ತಲ್ಲ, ಆ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಒಂದು ಪ್ರಶ್ನೆಗಳನ್ನು ಕೇಳಿ ಮೌಲ್ಯಮಾಪನವನ್ನು ಮಾಡಿ ನಂತರ ಏನು ಮಾಡೋದು, ಆ ಯೋಜನೆಯನ್ನು ಕೈಗೊಳ್ಳಲಿಕ್ಕೆ ತೀರ್ಮಾನವನ್ನು ಕೈಗೊಂಡು ಹೊಸ ಒಂದು ವಿಷಯವನ್ನು ಹೇಳುವುದು. ಈ ರೀತಿ ಯೋಜನೆ ಕೈಗೊಳ್ಳಲು ಹಾಗೂ ತೀರ್ಮಾನಿಸುವಂತಹ ಉದ್ದೇಶವನ್ನು ಏನು ಹೊಂದಿದೆ ಅಲ್ವಾ, ಈ ಮೌಲ್ಯಮಾಪನಕ್ಕೆ ಏನಂತ ಕರೀತಾರೆ, ಪೂರ್ವ ಮೌಲ್ಯಮಾಪನ ಅಥವಾ ಬೋಧನಾ ಪೂರ್ವ ಮೌಲ್ಯಮಾಪನ ಅಂತ ಕೂಡ ಕರೀತಾರೆ. ಸೆಕೆಂಡ್ ಒನ್, ರಚನಾತ್ಮಕ ಮೌಲ್ಯಮಾಪನ ಅಥವಾ ರೂಪನಾತ್ಮಕ ಮೌಲ್ಯಮಾಪನ, ಫಾರ್ಮೇಟಿವ್ ಇವ್ಯಾಲ್ಯುವೇಷನ್. ಅಂದರೆ ಇದು ಡ್ಯೂರಿಂಗ್ ದ ಪೀರಿಯಡ್ ನಡೆಯುತ್ತೆ. ಏನು ಒಂದು ತರಗತಿ ನಡೀತಾ ಇರುತ್ತಲ್ವ, ಆವಾಗಲೇ ಶಿಕ್ಷಕರು ಏನು ಮಾಡ್ತಾರೆ, ಮಕ್ಕಳಿಗೆ ಹಲವಾರು ಪ್ರಶ್ನೆಗಳನ್ನು ಕೇಳುವುದರ ಮೂಲಕ, ಕ್ವಿಜಸ್ಸನ್ನು ಏರ್ಪಡಿಸುವುದರ ಮೂಲಕ, ಚರ್ಚೆಯನ್ನು ಮಾಡುವುದರ ಮೂಲಕ ಏನು ಒಂದು ಬೋಧನೆಯನ್ನು ಮಾಡಿರ್ತಾರೆ ಅದ ಮಕ್ಕಳು ಎಷ್ಟು ಅರ್ಥವನ್ನು ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಇವ್ಯಾಲ್ಯುವೇಟ್ ಮಾಡುತ್ತೆ. ಆ ರೀತಿ ಇವ್ಯಾಲ್ಯುವೇಟ್ ಮಾಡ್ತಾ ಏನು ಮಾಡುತ್ತೆ, ಒಂದು ಕಲಿಕಾ ಪ್ರಕ್ರಿಯೆಯನ್ನು ಸುಧಾರಿಸ್ಕೊಳ್ತಾರೆ. ಇಲ್ಲಿ ಬೋಧನಾ ಪ್ರಕ್ರಿಯೆಯು ನಡೆಯುವಾಗಲೇ ಕಲಿಕಾ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ಕೈಗೊಳ್ಳುವ ಮೌಲ್ಯಮಾಪನ. ಇದು ಕಲಿಕಾಕಾರನಿಗೆ ನಿರಂತರವಾಗಿ ಮರುಪುಷ್ಟೀಕರಣ ಒದಗಿಸುವಂತಹ ಒಂದು ಉದ್ದೇಶವನ್ನು ಹೊಂದಿದೆ. ಇಲ್ಲಿ ರೂಪನಾತ್ಮಕ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನ ಈ ಎರಡೂ ಕೂಡ ಎಕ್ಸಾಮ್ನಲ್ಲಿ ತುಂಬ ಇದರ ಮೇಲೆ ಪ್ರಶ್ನೆಗಳು ಬರುತ್ತವೆ, ನೀವು ನೆನ್ಪಿಟ್ಕೋಬೇಕು. ರೂಪನಾತ್ಮಕ ಅಂದರೆ ಏನು, ಇದು ಡ್ಯೂರಿಂಗ್ ದ ಪೀರಿಯಡ್ ನಡೆಯುತ್ತೆ. ಇಲ್ಲಿ ಶಿಕ್ಷಕನಿಗೂ ಕೂಡ ವಿದ್ಯಾರ್ಥಿಗೂ ಕೂಡ ಏನು ಮಾಡುತ್ತೆ, ಇದು ಮರುಪುಷ್ಟೀಕರಣ ಕೊಡುತ್ತೆ. ಅಂದರೆ ಬೋಧನೆ ಹಾಗೂ ಕಲಿಕೆಯಲ್ಲಿ ಸುಧಾರಣೆಯನ್ನು ತರಲಿಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಇದು ಏನಾಗುತ್ತೆ, ರೂಪನಾತ್ಮಕ ಮೌಲ್ಯಮಾಪನ. ಇದಿಷ್ಟು ರೂಪನಾತ್ಮಕ ಮೌಲ್ಯಮಾಪನದ ಬಗ್ಗೆ ಆಯಿತು. ಇನ್ನು ಸಂಕಲಿತ ಮೌಲ್ಯಮಾಪನ, ಸಮ್ಮೇಟಿವ್ ಇವ್ಯಾಲ್ಯುವೇಷನ್, ಸಂಕಲನಾತ್ಮಕ ಮೌಲ್ಯಮಾಪನ. ಸಂಕಲನಾತ್ಮಕ ಮೌಲ್ಯಮಾಪನ ಅಂತಂದರೆ ಈಸಿಯಾಗಿ ಒಂದು ನೆನ್ಪಿಟ್ಕೋಬೇಕು ಅಂದರೆ, ಇದು ಒಂದು ಟರ್ಮ್ನ ಎಂಡ್ಗೆ ನಡೆಯುತ್ತೆ. ಅಂದರೆ ಒಂದು ಪಾಠ ಮುಗಿದ ನಂತರ ನಾವು ಎಂಡ್ಗೆ ಏನು ಎಕ್ಸಾಮನ್ನು ತಗೋತೀವಲ್ವ, ಅದೇನಾಯಿತು ಸಂಕಲಿತ ಮೌಲ್ಯಮಾಪನ. ರೂಪನಾತ್ಮಕ ಇದು ಡ್ಯೂರಿಂಗ್ ದ ಪೀರಿಯಡ್ ನಡೀತಾ ಇರುತ್ತೆ. ಆದರೆ ಸಂಕಲನಾತ್ಮಕ ಏನು, ಆ ಒಂದು ವಿಷಯ ಕಂಪ್ಲೀಟಾಗಿ ಮುಗಿದ ನಂತರ ಎಂಡಿಗೆ ಏನು ಎಕ್ಸಾಮ್ ಅಥವಾ ಟೆಸ್ಟ್ ಇದು ತಗೋತೀವಲ್ವ, ಅದು ಸಂಕಲನಾತ್ಮಕ ಮೌಲ್ಯಮಾಪನ ಆಗುತ್ತೆ. ಒಂದು ನಿರ್ದಿಷ್ಟ ಹಂತದ ಬೋಧನಾ ಕಲಿಕಾ ಪ್ರಕ್ರಿಯೆಯ ಅಂತ್ಯದಲ್ಲಿ, ನಾನು ಹೇಳಿದೆ ಅಲ್ವಾ ಎಂಡ್ಗೆ ಅಂತ, ಸೊ ಎಂಡ್ಗೆ ಏನೋ ಒಂದು ನಡೆಯುವಂತಹ ಮೌಲ್ಯಮಾಪನ ಆಗಿದೆ ಅಲ್ವಾ, ಅದೇ ಯಾವುದು ಸಂಕಲಿತ ಮೌಲ್ಯಮಾಪನ. ಈಗ ಫೋರ್ತ್ ಒನ್, ನೈದಾನಿಕ ಮೌಲ್ಯಮಾಪನ ಅಂದರೆ ಡಯಾಗ್ನೋಸ್ಟಿಕ್ ಇವ್ಯಾಲ್ಯುವೇಷನ್. ಇದೊಂದು ಈ ಮೌಲ್ಯಮಾಪನ ಇದೆ ಅಲ್ವಾ, ಇದು ಎಲ್ಲ ಒಂದು ಮೌಲ್ಯಮಾಪನಕ್ಕಿಂತಲೂ ವಿಶಿಷ್ಟವಾದಂತಹ ಒಂದು ಸ್ಥಾನವನ್ನು ಪಡೆದಿದೆ. ಬೇರೆಲ್ಲ ಮೌಲ್ಯಮಾಪನ ವಿಧಗಳಿಗಿಂತ ನೈದಾನಿಕ ಮೌಲ್ಯಮಾಪನ ಏನು ವಿಶಿಷ್ಟವಾಗಿದೆ. ಮೌಲ್ಯಮಾಪನ ಕಲಿಕಾ ಪ್ರಕ್ರಿಯೆ ಹಂತದಲ್ಲಿ ಮಗುವಿಗೆ ಸಮಸ್ಯೆಗಳು ಎದುರಾದಾಗ ಅಥವಾ ಕಲಿಕೆಯಲ್ಲಿ ಹಿಂದುಳಿದಾಗ ಅಂತಹ ಸಮಸ್ಯೆಗೆ ಸರಿಯಾದ ಕಾರಣಗಳನ್ನು ಗುರುತಿಸಲು ನೈದಾನಿಕ ಮೌಲ್ಯಮಾಪನವನ್ನು ಕೈಗೊಳ್ಳಲಾಗ್ತದೆ. ಏನೇ ಒಂದು ಮಗು ಸಮಸ್ಯೆಯನ್ನು ಅನುಭವಿಸಿರುತ್ತೆ ಅಥವಾ ಕಲಿಕೆಯಲ್ಲಿ ಹಿಂದುಳಿರುತ್ತೆ, ಆಗ ಯಾವ ಒಂದು ಸಮಸ್ಯೆಯನ್ನು ಅವನು ಅನುಭವಿಸ್ತಿದ್ದಾನೆ, ಯಾಕೆ ಅನುಭವಿಸ್ತಿದ್ದಾನೆ ಅನ್ನುವಂತಹ ಕಾರಣಗಳನ್ನು ಗುರುತಿಸಲಿಕ್ಕೆ ನಾವೇನು ಮಾಡಬೇಕು, ನೈದಾನಿಕ ಮೌಲ್ಯಮಾಪನವನ್ನು ಉಪಯೋಗಿಸಬೇಕು. ಈ ನೈದಾನಿಕ ಮೌಲ್ಯಮಾಪನ ಆದ ನಂತರ ನಾವೇನು ಮಾಡ್ಬೋದು, ಎಲ್ಲಿ ಒಂದು ಸಮಸ್ಯೆ ಅನುಭವಿಸ್ತಾ ಇದ್ದಾನೆ ಅದನ್ನು ನೋಡಿಕೊಂಡು ರಿಮಿಡಿಯಲ್ ಟೀಚಿಂಗ್ ಮಾಡಬಹುದು, ಪರಿಹಾರ ಬೋಧನೆಯನ್ನು ಕೊಡ್ಬೋದು. ಈ ನೈದಾನಿಕ ಮೌಲ್ಯಮಾಪನ ಅಥವಾ ನೈದಾನಿಕ ಪರೀಕ್ಷೆ, ಈ ರೀತಿ ಒಂದು ಕ್ವಶನ್ಸ್ಗಳು ತುಂಬಾ ಬರುತ್ತೆ ಎಕ್ಸಾಮ್ನಲ್ಲಿ. ಸೊ ನೀವು ತುಂಬ ನೆನ್ಪಿಟ್ಕೋಬೇಕು ಏನಂತಂದರೆ, ರೂಪನಾತ್ಮಕ ಮೌಲ್ಯಮಾಪನದ ಬಗ್ಗೆ, ಹಾಗೆ ಸಂಕಲನಾತ್ಮಕ ಮೌಲ್ಯಮಾಪನದ ಬಗ್ಗೆ, ಮತ್ತು ನೈದಾನಿಕ ಮೌಲ್ಯಮಾಪನ, ಹಾಗೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಉದ್ದೇಶಗಳು, ಇವಿಷ್ಟು ನೀವು ನೆನ್ಪಿಟ್ಕೊಳ್ಳಿ. ನೀವು ಆರಾಮವಾಗಿ ಒಂದು ಆನ್ಸರನ್ನು ಚೂಸ್ ಮಾಡಬಹುದು. ಈಗ ನಿಮಗೆ ಈಸಿಯಾಗಿ ಫಾರ್ಮೇಟಿವ್ ಮತ್ತು ಸಮ್ಮೇಟಿವ್ ಅಸೆಸ್ಮೆಂಟು ಅಂದರೆ ಈ ವ್ಯಾಲ್ಯುವೇಷನ್ನ ಹೇಗೆ ನೆನ್ಪಿಟ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ಈ ಒಂದು ಎಕ್ಸಾಂಪಲ್ಸ್ ಮೂಲಕ ಹೇಳ್ಕೊಡ್ತೀನಿ ನೋಡಿ. ಈಗ ಫಾರ್ಮೇಟಿವ್ ಅಂದ್ರೇನು, ರೂಪನಾತ್ಮಕ. ಇಲ್ಲಿ ಕಾಫಿಯನ್ನು ಮಾಡ್ತಾಯಿದ್ದಾರೆ ಅಥವಾ ಏನೋ ಒಂದು ಸೂಪನ್ನು ಮಾಡ್ತಾಯಿದ್ದಾರೆ. ವೆನ್ ದ ಚೀಫ್ ಟೇಸ್ಟ್ಸ್ ದ ಸೂಪ್ ಅಂದರೆ ಚೆಫ್ ಏನು ಒಂದು ಸೂಪನ್ನು ಮಾಡ್ತಿರ್ತಾನಲ್ವ, ಅಡುಗೆನ ಮಾಡ್ತಾ ಇರ್ತಾನೆ. ಮಾಡುವಾಗನೇ ಅವನೇನು ಸ್ಪೂನಿಂದ ಸ್ವಲ್ಪ ತೆಗೆದುಕೊಂಡು ಟೇಸ್ಟನ್ನು ನೋಡ್ತಾನೆ. ಅಂದರೆ ಎಲ್ಲಿ ಏನಾದರೂ ಖಾರ ಹೆಚ್ಚಾಗಿದೆಯಾ, ಉಪ್ಪು ಕಡಿಮೆ ಆಗಿದೆಯಾ, ಈ ರೀತಿಯಲ್ಲೇ ಟೆಸ್ಟ್ಗಳನ್ನು ಮಾಡಿ ಏನು ಮಾಡ್ತಾನೆ ಅವನು, ಏನು ಕಡಿಮೆ ಆಗಿರುತ್ತಲ್ವ ಅದನ್ನು ಅದರಲ್ಲಿ ಹಾಕಿ ಸೂಪನ್ನು ಚೆನ್ನಾಗಿ ರೆಡಿ ಮಾಡ್ತಾನೆ. ಇದೇನಾಯಿತು, ಫಾರ್ಮೇಟಿವ್
ಅಸೆಸ್ಮೆಂಟ್. ಫಾರ್ಮೇಟಿವ್ ಇವ್ಯಾಲ್ಯುವೇಷನ್ ಆಯಿತು. ಅಂದರೆ ಅಡುಗೆ ಮಾಡ್ತಾನೆ ಟೆಸ್ಟ್ ಮಾಡೋದು. ಅಂದರೆ ಶಿಕ್ಷಕರು ಬೋಧನೆಯನ್ನು ಮಾಡ್ತಾನೆ ಟೆಸ್ಟನ್ನು ಮಾಡೋದು. ಯಾವುದಾಯಿತು? ರೂಪನಾತ್ಮಕ ಮೌಲ್ಯಮಾಪನ. ಈಗ ಸಮ್ಮೇಟಿವ್ ಅಂದರೆ ಸಂಕಲನಾತ್ಮಕ ಮೌಲ್ಯಮಾಪನ ನೋಡೋಣ. ವೆನ್ ದ ಗೆಸ್ಟ್ಸ್ ಟೇಸ್ಟ್ ದ ಸೂಪ್ ಅಂದರೆ ಗೆಸ್ಟ್ಗಳು ಬಂದು ನಂತರ ಆ ಸೂಪನ್ನು ಏನು ಟೇಸ್ಟ್ ಮಾಡ್ತಾರಲ್ವ, ಇದು ಸಮ್ಮೇಟಿವ್ ಒಂದು ಇವ್ಯಾಲ್ಯುವೇಷನ್ ಆಗುತ್ತೆ. ಅಂದರೆ ಸಂಕಲನಾತ್ಮಕ ಮೌಲ್ಯಮಾಪನ. ಈಗ ಎಲ್ಲ ಚೆಫ್ ಏನು ಮಾಡಿರ್ತಾನೆ, ರೆಡಿ ಮಾಡಿರ್ತಾನೆ, ಟೇಸ್ಟನ್ನು ನೋಡಿ ಎಲ್ಲಿ ಏನು ಕಡಿಮೆ ಆಗಿರುತ್ತೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಸೂಪನ್ನು ರೆಡಿ ಮಾಡಿ ಇಟ್ಟಿರ್ತಾರೆ. ಎಂಡ್ಗೇನು ಗೆಸ್ಟ್ ಬರ್ತಾರೆ, ಗೆಸ್ಟ್ ಬಂದು ಮತ್ತೆ ಟೇಸ್ಟನ್ನು ಮಾಡ್ತಾರೆ. ಇದು ಎಂಡ್ಗೆ ಮಾಡೋದು, ಹೌದಲ್ವಾ? ಸೊ ಈ ರೀತಿ ಎಂಡ್ಗೆ ಏನು ಆಗುತ್ತಲ್ವ ಅಂತ್ಯದಲ್ಲಿ ಇದೇನಾಯಿತು? ಸಂಕಲನಾತ್ಮಕ ಮೌಲ್ಯಮಾಪನ, ಸಮ್ಮೇಟಿವ್ ಇವ್ಯಾಲ್ಯುವೇಷನ್. ಇದು ಅಡುಗೆ ಮಾಡುವಾಗನೇ, ಸೂಪ್ ಮಾಡುವಾಗನೇ ಚೆಫ್ ಏನು ಮಾಡ್ತಾನೆ, ಅದನ್ನು ಟೇಸ್ಟನ್ನು ಮಾಡ್ತಾ ಇರ್ತಾನೆ. ಅದೇ ಏನಾಯಿತು? ಫಾರ್ಮೇಟಿವ್ ಇವ್ಯಾಲ್ಯುವೇಷನ್, ರೂಪನಾತ್ಮಕ ಮೌಲ್ಯಮಾಪನ. ಇನ್ನು ಮುಂದೆ ನಿಮಗೆ ಈ ಎರಡರಲ್ಲಿ ಕನ್ಫ್ಯೂಷನ್ ಆಗಲ್ಲ ಅನ್ಕೋತೀನಿ. ಈ ಒಂದು ಚಿತ್ರಗಳನ್ನು ನೀವು ನೆನಪು ಮಾಡ್ಕೊಂಡ್ಬಿಡಿ, ಅಥವಾ ಈ ಉದಾಹರಣೆನ ನೆನಪು ಮಾಡ್ಕೊಂಡ್ಬಿಡಿ, ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಫಾರ್ಮೇಟಿವ್ ಒಂದು ಇವ್ಯಾಲ್ಯುವೇಷನ್ ಅಂದರೆ ಏನು, ಸಮ್ಮೇಟಿವ್ ಇವ್ಯಾಲ್ಯುವೇಷನ್ ಅಂದರೆ ಏನು ಅಂತ ನೆನಪಾಗುತ್ತೆ. ರೂಪನಾತ್ಮಕ ಡ್ಯೂರಿಂಗ್ ದ ಪೀರಿಯಡ್ ನಡೆಯುತ್ತೆ, ಸಂಕಲನಾತ್ಮಕ ಅಂತ್ಯದಲ್ಲಿ ಎಂಡ್ಗೆ ನಡೆಯುತ್ತೆ. ಗೆಸ್ಟ್ಗಳು ಬಂದು ಅಂತ್ಯದಲ್ಲಿ ಏನು ಮಾಡ್ತಾರೆ, ಸೂಪನ್ನು ಟೇಸ್ಟ್ ಮಾಡ್ತಾರೆ. ಈಗ ನಾವು ಈ ಫಾರ್ಮೇಟಿವ್ ಮತ್ತು ಸಮ್ಮೇಟಿವ್ ಅಸೆಸ್ಮೆಂಟ್ ನಡುವೆ ಅಥವಾ ಇವ್ಯಾಲ್ಯುವೇಷನ್ ಎರಡೂ ಒಂದೇ, ಇದರ ನಡುವೆ ಇರುವಂತಹ ಒಂದಿಷ್ಟು ಡಿಫ್ರೆನ್ಸ್ಗಳನ್ನು ನೋಡೋಣ. ಫಾರ್ಮೇಟಿವ್ ಅಸೆಸ್ಮೆಂಟ್ ಅಕ್ಯೂರ್ ಡ್ಯೂರಿಂಗ್ ಅ ಲರ್ನಿಂಗ್ ಆ್ಯಕ್ಟಿವಿಟಿ. ನೋಡಿ, ಏನು ಕಲಿಕಾ ಪ್ರಕ್ರಿಯೆ ನಡಿಬೇಕಾದ್ರೆ ಏನು ಇದೊಂದು ಆ್ಯಕ್ಟಿವಿಟಿ ನಡೆಯುತ್ತೆ. ಸಮ್ಮೇಟಿವ್ ಅಸೆಸ್ಮೆಂಟ್ ಅಕ್ಯೂರ್ ಆ್ಯಟ್ ದ ಎಂಡ್ ಆಫ್ ದ ಲರ್ನಿಂಗ್ ಆ್ಯಕ್ಟಿವಿಟಿ. ಕಲಿಕೆ ಆದ ನಂತರ, ಕಲಿಕೆ ಅಂತ್ಯದಲ್ಲಿ ನಡೆಯುತ್ತೆ. ಏಮ್ ಟು ಮಾನಿಟರ್ ಸ್ಟೂಡೆಂಟ್ ಲರ್ನಿಂಗ್. ಮಗುವಿಗೆ ಏನು ಮಾಡುತ್ತೆ, ಮಾನಿಟರ್ ಮಾಡ್ತಾ ಹೋಗುತ್ತೆ, ಕಲಿಕೆಯಲ್ಲಿ ಸುಧಾರಣೆಯನ್ನು ಮಾಡ್ತಾ ಹೋಗುತ್ತೆ. ಇದು ಏಮ್ ಟು ಇವ್ಯಾಲ್ಯುವೇಟ್ ಸ್ಟೂಡೆಂಟ್ ಲರ್ನಿಂಗ್ಸ್. ಅದೇನು ಕೊನೆಗೆ ಇದ್ರ ಉದ್ದೇಶ ಏನು, ಇವ್ಯಾಲ್ಯುವೇಟ್ ಮಾಡೋದು, ಮೌಲ್ಯಮಾಪನವನ್ನು ಮಾಡುವುದಾಗಿದೆ. ಇನ್ನು ಇದು ಪ್ರೊವೈಡ್ ಸ್ಟೂಡೆಂಟ್ಸ್ ವಿತ್ ಫೀಡ್ಬ್ಯಾಕ್. ಆಗಲೇ ಏನು ಮಗುವಿಗೆ ಈ ಮಾಹಿತಿಯನ್ನು ಕೊಡ್ತಾ ಇರುತ್ತೆ, ಹೇಗೆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾನೆ, ಅದರಲ್ಲಿ ಯಾವ ಒಂದು ಸುಧಾರಣೆಯನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಫೀಡ್ಬ್ಯಾಕನ್ನು ಪ್ರೊವೈಡ್ ಮಾಡುತ್ತೆ. ಹಾಗೆ ಈ ಸಮ್ಮೇಟಿವ್ ಏನು ಮಾಡುತ್ತೆ, ಎಲ್ ದ ಸ್ಪೆಸಿಫಿಕ್ ಸ್ಕೋರ್ ಆರ್ ರಿಸಲ್ಟ್. ಎಂಡ್ಗೆ ಏನು ಮಾಡುತ್ತೆ, ಒಂದು ಸ್ಕೋರ್ ಕೊಡುತ್ತೆ ಅಥವಾ ರಿಸಲ್ಟ್ ಕೊಡುತ್ತೆ. ಈ ರಿಸಲ್ಟ್ ಮೂಲಕ ಏನು ಫೀಡ್ಬ್ಯಾಕನ್ನು ಕೊಡುತ್ತೆ. ನಿಂದಿಷ್ಟು ರಿಸಲ್ಟ್ ಆಯಿತು, ಇನ್ನು ನೀನು ಯಾವ ರೀತಿ ಸುಧಾರಣೆ ಮಾಡ್ಕೋಬೇಕು, ಹೆಚ್ಚಿಗೆ ರಿಸಲ್ಟನ್ನು ಪಡೀಲಿಕ್ಕೆ ಹೇಗೆ ಓದಬೇಕು ಅನ್ನೋ ಈ ರೀತಿಯಾಗಿ ಈ ಸಮ್ಮೇಟಿವ್ ಅಸೆಸ್ಮೆಂಟ್ ಫೀಡ್ಬ್ಯಾಕ್ ಕೊಡುತ್ತೆ. ಅಂದರೆ ಸ್ಪೆಸಿಫಿಕ್ ಸ್ಕೋರ್ಗಳನ್ನ ಕೊಡ್ತಾರೆ, ಗ್ರೇಡ್ಸ್ಗಳನ್ನು ಕೊಡ್ತಾರೆ. ಎ ಗ್ರೇಡು, ಬಿ ಗ್ರೇಡು, 90%, 85%, ಈ ರೀತಿ ಮಾರ್ಕ್ಸ್ಗಳನ್ನು ಕೊಡುವುದಲ್ಲಿ ಸಮ್ಮೇಟಿವ್ ಅಸೆಸ್ಮೆಂಟಲ್ಲಿ. ಪ್ರೊವೈಡ್ ಸ್ಟೂಡೆಂಟ್ಸ್ ವಿತ್ ಫೀಡ್ಬ್ಯಾಕ್ ಅಂದರೆ ಜೊತೆಗೆ ಫೀಡ್ಬ್ಯಾಕನ್ನು ಕೊಡುವುದು ಯಾವುದು, ರೂಪನಾತ್ಮಕ ಮೌಲ್ಯಮಾಪನ. ಮೇ ಅಕ್ವರ್ ಸೆವೆರಲ್ ಟೈಮ್ಸ್ ಡ್ಯೂರಿಂಗ್ ಅ ಕೋರ್ಸ್ ಯೂನಿಟ್. ಅದೇ ಏನು ಡ್ಯೂರಿಂಗ್ ಅ ಪೀರಿಯಡ್ ನಡಿಬೇಕಾದ್ರೆ ಇದು ನಡೆಯುತ್ತೆ. ಸೆವೆರಲ್ ಟೈಮ್ಸ್ ನಡುತ್ತೆ, ಹಲವಾರು ಬಾರಿ ಮಗುವಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ, ಚರ್ಚೆಯನ್ನು ಮಾಡ್ತಾರೆ, ಕ್ವಿಜಸನ್ನು ಏರ್ಪಡಿಸ್ತಾರೆ. ಈ ರೀತಿ ಹಲವಾರು ಬಾರಿ ಏನು ಈ ಒಂದು ಇವ್ಯಾಲ್ಯುವೇಷನ್ ನಡೆಯುತ್ತೆ, ರೂಪನಾತ್ಮಕ ಇವ್ಯಾಲ್ಯುವೇಷನ್. ಇನ್ನು ಮೇ ಅಕ್ವರ್ ಫ್ಯೂ ಟೈಮ್ಸ್ ಓವರ್ ದ ಕೋರ್ಸ್ ಆಫ್ ದ ಅಕಾಡೆಮಿಕ್ ಇಯರ್. ಅಂದರೆ ಇದು ಕೊನೆಗೆ ಒಂದು ಪಾಠದ ಅಂತ್ಯದಲ್ಲಿ ನಡೆಯುವುದರಿಂದ ಇದು ಒಂದು ಸ್ವಲ್ಪ ಟೈಮ್ಸ್ ಅಷ್ಟೇ, ಫ್ಯೂ ಟೈಮ್ಸ್ ಅಷ್ಟೇ ಏನಾಗುತ್ತೆ, ನಡೆಯುತ್ತೆ. ಕ್ಯಾನ್ ಯೂಸ್ ಅ ವೈಡ್ ರೇಂಜ್ ಆಫ್ ಕ್ವಶನ್ ಫಾರ್ಮ್ಯಾಟ್ಸ್. ಇಲ್ಲಿ ಮಗುವಿಗೆ ಪ್ರಶ್ನೆಗಳನ್ನ ತುಂಬ ಕೇಳ್ತಾರೆ. ವೈಡ್ ರೇಂಜ್ ಅಂದರೆ ಹಲವಾರು ವಿಧಗಳಲ್ಲಿ ಇದು ನಡೆಯುತ್ತೆ. ಆದರೆ ಕ್ಯಾನ್ ಓನ್ಲಿ ಯೂಸ್ ಅ ಲಿಮಿಟೆಡ್ ನಂಬರ್ ಆಫ್ ಕ್ವಶನ್ಸ್ ಫಾರ್ಮ್ಯಾಟ್ಸ್. ಈಗ ಉದಾಹರಣೆ ನಮಗೆ 150 ಕ್ವಶನ್ಸ್ ಇರುತ್ತೆ, 150 ಅಂದರೆ 115 ಇರುತ್ತೆ, ಹೌದಲ್ವಾ? ಇದು ಏನಾಯಿತು, ಸಮ್ಮೇಟಿವ್ ಆಯಿತು. ಈಗ ಅದೇ ಫಾರ್ಮೇಟಿವ್ ಅಲ್ಲಿ ಲೆಕ್ಕನೇ ಇರಲ್ಲ, ಎಷ್ಟು ಬೇಕೋ ಅಷ್ಟು ಪ್ರಶ್ನೆಗಳನ್ನು ಶಿಕ್ಷಕರು ಏನು ಮಾಡ್ತಿರ್ತಾರೆ, ಕೇಳ್ತಾ ಇರ್ತಾರೆ. ಇದಿಷ್ಟು ಏನಾಯಿತು, ಈಗ ರೂಪನಾತ್ಮಕ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನದ ಒಂದು ಡಿಫ್ರೆನ್ಸ್ ಅಂದರೆ ವ್ಯತ್ಯಾಸಗಳಾಯಿತು. ಇದು ನನಗೆ ಕನ್ನಡನಲ್ಲಿ ಹಾಕ್ಲಿಕ್ಕೆ ಆಗಲಿಲ್ಲ, ಸೊ ಇಂಗ್ಲೀಷ್ನಲ್ಲೇ ಹಾಕಿದ್ದೀನಿ. ಆದರೆ ನಾನು ಹೇಳುವಂತಹ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ನೀವು ಇದನ್ನು ಕನ್ನಡದಲ್ಲಿ ಹೇಳಬೇಕಾದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸಾಕು, ಎಕ್ಸಾಮ್ನಲ್ಲಿ ಆರಾಮಾಗಿ ನೀವೇನು ಮಾಡ್ಬೋದು, ಈ ಒಂದು ಪ್ರಶ್ನೆಗೆ ಉತ್ತರಿಸ್ಬೋದು.
ಈಗ ಕ್ವಿಕ್ಕಾಗಿ ರಿವಿಷನ್ ಮಾಡೋಣ. CCE ಅಂದರೆ ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯುವೇಷನ್, ನಿರಂತರ ಮತ್ತು ವ್ಯಾಪಕ. ನಿರಂತರ ಅಂದ್ರೇನು? ನಿರಂತರವಾಗಿ ನಡೆಯುವಂತಹ ಒಂದು ಇವ್ಯಾಲ್ಯುವೇಷನ್ ಆಗಿದೆ. ವ್ಯಾಪಕ ಅಂದರೆ ಮಗುವಿನ ಪಠ್ಯ ಹಾಗೂ ಸಹಪಠ್ಯ ಚಟುವಟಿಕೆಗಳ ಬಗ್ಗೆ ಏನು ಮಾಡುತ್ತೆ, ವ್ಯಾಪಕವಾಗಿ ಮಗುವಿನ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಇದು ಮೌಲ್ಯಮಾಪನವನ್ನು ಮಾಡುತ್ತೆ. ಈಗ ಪೂರ್ವ ಒಂದು ಸಿದ್ಧತಾ ಮೌಲ್ಯಮಾಪನ ಅಂದರೆ ಮಗುವಿಗೆ ಒಂದು ಪಾಠಕ್ಕೆ ಕರೆದುಕೊಂಡು ಹೋಗುವ ಮುಂಚೆ ಏನು ನಾವು ಒಂದು ಮೌಲ್ಯಮಾಪನವನ್ನು ಮಾಡ್ತೀವಲ್ಲ, ಪ್ರಶ್ನೆಯನ್ನು ಕೇಳುವುದರ ಮೂಲಕ, ಅದು ಪೂರ್ವ ಸಿದ್ಧತಾ ಮೌಲ್ಯಮಾಪನ ಆಯಿತು. ಇನ್ನು ಮತ್ತೆ ಅದು ರೂಪನಾತ್ಮಕ ಅಂದರೆ ಏನು? ಕಲಿಕೆಯ ಸಂದರ್ಭದಲ್ಲಿ, ಕಲಿಕಾ ಬೋಧನಾ ಸಂದರ್ಭದಲ್ಲಿ, ಪ್ರಕ್ರಿಯೆಯಲ್ಲಿ ನಡೆಯುವಂತಹ ಒಂದು ಮೌಲ್ಯಮಾಪನ ಆಗಿದೆ. ಇನ್ನು ಸಂಕಲಿತ ಅಂದರೆ ಸಂಕಲನಾತ್ಮಕ ಮೌಲ್ಯಮಾಪನ, ಸಮ್ಮೇಟಿವ್ ಇವ್ಯಾಲ್ಯುವೇಷನ್ ಅಂದರೆ ಏನು? ಎಂಡಿಗೆ, ಒಂದು ಕೋರ್ಸ್ನ ಎಂಡಿಗೆ, ಅಂತ್ಯದಲ್ಲಿ ನಡೆಯುವಂತಹ ಒಂದು ಮೌಲ್ಯಮಾಪನ ಆಗಿದೆ. ನಿಮಗೆ ಈ ಒಂದು ವಿಷಯ ಚೆನ್ನಾಗಿ ಅರ್ಥ ಆಯಿತು ಅಂತ ನಾನು ಅನ್ಕೋತೀನಿ. ಇನ್ನು ನೆಕ್ಸ್ಟ್ ನಾವೇನು ಮಾಡೋಣ, ರೆಫರೆನ್ಸ್ಡ್ ಟೆಸ್ಟ್, ನಾನ್ ರೆಫರೆನ್ಸ್ಡ್ ಟೆಸ್ಟ್, ಹಾಗೆ ಶಿಕ್ಷಕ ನಿರ್ಮಿತ ಪರೀಕ್ಷೆ, ಈ ಎಲ್ಲದರ ಬಗ್ಗೆಯೂ ಕೂಡ ಅಧ್ಯಯನವನ್ನು ಮಾಡೋಣ. ಈ ಒಂದು ತರಗತಿಯಿಂದ ನಿಮಗೆ ಉಪಯುಕ್ತ ಆಗಿದೆ, ಹಾಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಒತ್ತುವುದರ ಮೂಲಕ ನಮ್ಮ ಜೊತೆ ಯಾವಾಗಲೂ ನೋಟಿಫೈ ಆಗಿರಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು.